ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರೇಸ್. 3 ದಿನಕ್ಕೆ 4 ದಿನದ ಆಫರು, ಜಸ್ಟ್ ಸ್ಮಾಲ್ ಚೇಂಜಸ್ಸು, 3 ಡೇಸು 3 ವೆಹಿಕಲ್ಲು ಸ್ಪೆಷಲ್ ಆಫರ್ ಡೀಲ್ ಕೊಡ್ತಾಯಿದ್ವಿ. ಸೊ ಇವತ್ತು ಒಂದು ಸ್ಪೆಷಲಾಗಿ ಕೊಡ್ತಾಯಿದ್ದೀನಿ, 3 ಡೇಸು 4 ವೆಹಿಕಲ್ ಸ್ಪೆಷಲ್ ಆಫರ್ ಡೀಲು. ಈ ಆಫರ್ ಡೀಲ್ ಬಂದುಬಿಟ್ಟು ಮಾರ್ಚ್ 5ನೇ ತಾರೀಕು, ಮಾರ್ಚ್ 6ನೇ ತಾರೀಕು, ಮಾರ್ಚ್ 7ನೇ ತಾರೀಕಿನಿಗೆ ಈ ಪ್ರೈಸು ಅಪ್ಲಿಕಬಲ್ ಆಗಿರುತ್ತೆ. ಪ್ರೀವಿಯಸ್ ಯಾವುದೇ ವೆಹಿಕಲ್ದು ಈಗಿರೋ ಅಂಥ ಇನ್ವೆಂಟ್ರಿದು ಪ್ರೈಸ್ ಚೆಕ್ ಮಾಡ್ಕೊಳ್ಳಿ. ಈ ಪ್ರೈಸು ನಿಮಗೆ ಯಾವತ್ತೂ ಬಂದಿರಲ್ಲ, ಮತ್ತು ಈ ಪ್ರೈಸು ಈ ಆಫರಲ್ಲಿ ತೊಗೊಂಡ್ರೆ ಮಾತ್ರ ಸಿಗುತ್ತೆ. ಮತ್ತು ಈ ಪ್ರೈಸು ಈ ಆಫರು ಆದಮೇಲೆ 100% ಸಿಗೋದಿಲ್ಲ. ಆಫರ್ ಇದ್ದಾಗ ಮಾತ್ರ ತೊಗೊಂಡ್ರೆ ಅದಕ್ಕೆ ಆಫರ್ ಅಂತ ಕರಿತೀವಿ. ಆಫರ್ ಆದಮೇಲೂ ಅದೇ ಪ್ರೈಸಿಗೆ ಕೊಟ್ಟರೆ ಅದಕ್ಕೆ ಆಫರ್ ಅಂತೂ ಕೊಟ್ಟು ಅದಕ್ಕೆ ಮರ್ಯಾದೆ ಇಲ್ದಂಗೆ ಆಗಿಬಿಡುತ್ತೆ. ಸೊ 4 ಗಾಡಿ ಯಾವುದಿದೆ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಸೊ ಫಸ್ಟ್ನೇ ವೆಹಿಕಲ್ಲು ನಂಬರ್ 1 ಜೀಪ್ ಕಾಂಪಸ್ಸು ಲಿಮಿಟೆಡ್ಡು ಡೀಸೆಲ್ ಗಾಡಿ, ನಂಬರ್ 1 ಗಾಡಿ. ಸೊ ನಂಬರ್ 2 ಸೆಕೆಂಡ್ನೇ ವೆಹಿಕಲ್ ಯಾವುದು ಅಂತ ಅಂದರೆ ಹುಂಡೈ ಕ್ರೆಟಾ ವಿತ್ ಪ್ಯಾನರಾಮಿಕ್ ಸನ್ರೂಫ್ ಇರೋಂಥ ಗಾಡಿ. ಎಷ್ಟು ಬರೀ 11 ಲಕ್ಷ ರೂಪಾಯಿ ಗಾಡಿ ಕೊಡ್ತಾಯಿನಿ. ಹೊಸ ಗಾಡಿ ಪ್ರೈಸ್ 23 ಲಕ್ಷ ಇದೆ. 11 ಲಕ್ಷಕ್ಕೆ ಹಾಫ್ ಆಫ್ ದಿ ಪೇಮೆಂಟಿಗೆ ಗಾಡಿ ಕೊಡ್ತಾಯಿನಿ. ಸೊ ನಂಬರ್ 3 ಯಾವುದು ಹುಂಡೈ ವೆನ್ಯೂ ಸನ್ರೂಫ್ ಇರೋಂಥ ಗಾಡಿ, DCT ಆಟೋಮೆಟಿಕ್ ಗಾಡಿ. ಎಷ್ಟು ಗೊತ್ತಾ, ಬರೀ 10 ಲಕ್ಷ ರೂಪಾಯಿ ಗಾಡಿ ಕೊಡ್ತಾಯಿನಿ, ಮಾಡಲು ಗಾಡಿ. ಸೊ ನಂಬರ್ 4 ಸೊ ಯಾವುದು ಟಾಟಾ ನೆಕ್ಸಾನು XZD ಆಟೋಮೆಟಿಕ್ ಗಾಡಿ, ಬರೀ 10 ಲಕ್ಷಕ್ಕೆ. ಹೊಸ ಗಾಡಿ ಪ್ರೈಸ್ ಏನಿದೆ ದಯವಿಟ್ಟು, ಹೊಸ ಗಾಡಿ ಬಂದುಬಿಡ್ತದೆ, ಹೊಸ ಗಾಡಿ ಬರ್ತದೆ, ಅದೇನು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಕಮೆಂಟ್ ಮಾಡ್ತಿರೋ ಅದೇನು ನನಗೆ ಗೊತ್ತಿಲ್ಲ. ಹೊಸ ಗಾಡಿಗೆ ಟಾಪ್ ಎಂಡ್ ಗಾಡಿ ನನ್ನ ಮಗ 10 ಲಕ್ಷ ರೂಪಾಯಿ ಕೊಡ್ತಾನೆ. ಟಾಪ್ ಎಂಡ್ ಗಾಡಿ ಬರುತ್ತಾ, ಬೇಸಿಕ್ ಗಾಡಿ ಬರುತ್ತಾ, ತಲೆಯಲ್ಲಿ ಒಂದು ಸ್ವಲ್ಪ ಬುದ್ಧಿ ಇಟ್ಕೊಳ್ಳಿ. ನಾವು ಕೊಡ್ತಾ ಇರೋಂಥ ವೇರಿಯಂಟ್ ಯಾವುದು, ಅದು ಹೊಸ ಗಾಡಿ ಎಷ್ಟಾಗುತ್ತೆ, ಹಳೆ ಗಾಡಿಗೂ ಹೊಸ ಗಾಡಿಗೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ, ಹಳೆ ಗಾಡಿ ಲೋನ್ ತೊಗೊಂಡು ಸಾಲ ತೀರ್ಸೋವಷ್ಟೊತ್ತಿಗೆ ಎಷ್ಟಾಗುತ್ತೆ, ಹೊಸ ಗಾಡಿ ತೊಗೊಂಡು ಸಾಲ ತೀರ್ಸೋವಷ್ಟೊತ್ತಿಗೆ ಎಷ್ಟಾಗುತ್ತೆ, ಅಷ್ಟು ಡಿಫ್ರೆನ್ಸ್ ಇಲ್ಲ ಅಂತಂದರೆ ನಾವು ಬುದ್ಧಿ ಇಲ್ದಲೇ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಬಿಸ್ನೆಸ್ ಮಾಡೋದಿಲ್ಲ. ಹೊಸ ಗಾಡಿಗೂ ಹಳೆ ಗಾಡಿಗೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಮಿನಿಮಮ್ 4 ರಿಂದ 5 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ವೆಹಿಕಲ್ ಪ್ರೈಸಲ್ಲಿ ಅಷ್ಟು ಡಿಫ್ರೆನ್ಸ್ ಇತ್ತು ಅಂತಂದರೆ ಆ ಗಾಡಿಗೆ ಲೋನ್ ತೊಗೊಂಡು, ಸಪೋಸು ಈ ಟಾಟಾ ನೆಕ್ಸಾನ್ ಗಾಡಿ 10 ಲಕ್ಷ ರೂಪಾಯಿಗೆ ನಾನು ಕಾರ್ ಕೊಡ್ತೀನಿ, ನೀವೊಂದು 2 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಕೊತೀರಾ, ಅಥವಾ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಕೊತೀರಾ, ರಿಮೈನಿಂಗ್ ಲೋನ್ ಮಾಡ್ಕೊತೀರಾ. ಸೊ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲೇ ಆಗ್ಬೋದು, ಪ್ರೊಫೈಲ್ ಚೆನ್ನಾಗಿಲ್ಲ ಅಂದರೆ ಪ್ರೈವೇಟ್ ಫೈನಾನ್ಸಲ್ಲಿ ಆಗುತ್ತೆ. 8 ಲಕ್ಷ ಲೋನ್ ಕಟ್ಟಿ ಲೋನ್ ಕ್ಲಿಯರ್ ಮಾಡೋ ಅಷ್ಟೊತ್ತಿಗೆ 10 ಲಕ್ಷ ರೂಪಾಯಿ ಕಾರು 13 ಲಕ್ಷ ರೂಪಾಯಿ ಆಗುತ್ತೆ. ಇದೇ ಗಾಡಿ ಟಾಪ್ ಎಂಡ್ ತೊಗೊಳ್ತೀನಿ ಅಂದರೆ 15 ರಿಂದ 14 ಲಕ್ಷ ರೂಪಾಯಿ ಹೊಸ ಗಾಡಿ ಆಗುತ್ತೆ. ಡೌನ್ ಪೇಮೆಂಟು ಒಂದು 2 ಲಕ್ಷನೋ 3 ಲಕ್ಷನೋ ಇಲ್ಲ 1 ಲಕ್ಷನೋ ಮಾಡ್ತೀರಾ ಅಂದ್ಕೊಳ್ಳಿ. 15 ಲಕ್ಷ ರೂಪಾಯಿ ಕಾರು ಸಾಲ ತೀರೋ ಅಷ್ಟೊತ್ತಿಗೆ ಎಷ್ಟಾಯಿತು, 20 ಲಕ್ಷ ರೂಪಾಯಿ ಆಯಿತು. ಹೊಸ ಗಾಡಿ ಎಲ್ಲಪ್ಪ ಬಂತು, ಡಿಫ್ರೆನ್ಸ್ ಎಷ್ಟಾಯಿತು, ಹೊಸ ಗಾಡಿಗೂ ಹಳೆ ಗಾಡಿಗೂ ಲೋನ್ ತೊಗೊಂಡು ನೀವು ಸಾಲ ತೀರ್ಸೋ ಅಷ್ಟೊತ್ತಿಗೆ 16-17 ಲಕ್ಷ ರೂಪಾಯಿ ಕಾರು 20 ಲಕ್ಷ ಬಿತ್ತು, 10 ಲಕ್ಷ ರೂಪಾಯಿ ಕಾರು 12-13 ಲಕ್ಷ ಸಿಕ್ತು, 7 ಲಕ್ಷ ಸೇವ್ ಆಯಿತು. ಅದೇ ಹೊಸ ಗಾಡಿ ತೊಗೊಂಡು ಬೆಳಿಗ್ಗೆ ನಾನು ಮಾಡ್ತೀನಿ ಅಂತ ಅಂದ್ರೂ ಅರ್ಧಕ್ಕರ್ಧ ದುಡ್ಡು ಹೊರಟೋಗುತ್ತೆ ಆಲ್ಮೋಸ್ಟು. ಸೊ ನಿಮಗೆ ವೆಹಿಕಲ್ ಎಕ್ಸ್-ಶೋರೂಮ್ ಪ್ರೈಸಿಗೆ ವೆಹಿಕಲ್ ಪ್ರೈಸು ಕ್ಯಾಲ್ಕುಲೇಟ್ ಆಗುತ್ತೆ. ಅದೇ ಹಳೆ ಗಾಡಿ ತೊಗೊಂಡು ನಾಳೆ ದಿನ ಮಾಡ್ತೀನಿ ಅಂದರೂ 1 ಲಕ್ಷನೋ 2 ಲಕ್ಷನೋ ಹೊರಟೋಗ್ಬೋದು. ಇಲ್ಲ ನಿಮ್ಮ ಅಕ್ಕಪಕ್ಕ ಇಲ್ಲ ಯಾರೋ ತೊಗೊಂಡು ಅಂದರೆ ಕೆಲವೊಂದು ಸರಿ ನಿಮಗೆ ಏನಾರ ಪ್ರೈಸಲ್ಲಿ ಗಾಡಿ ಸಿಕ್ಕಿದಾಗ ಸೇಮ್ ಪ್ರೈಸ್ಗೂ ಆಗ್ಬೋದು. ಸೊ ಇದ್ರದ್ದು ನಾನು ತುಂಬ ಎಕ್ಸ್ಪ್ಲನೇಷನ್ ಕೊಡೋಲ್ಲ. ನಮ್ಮ ಹತ್ರ ಇರೋ ಗಾಡಿದು 3 ಡೇಸು 4 ವೆಹಿಕಲ್ ಸ್ಪೆಷಲ್ ಆಫರ್ ಡೀಲ್ದು ವಿಡಿಯೋ, ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ನೋಡ್ಕೊಂಬನ್ನಿ. ಸೊ ಫಸ್ಟ್ನೇ ವೆಹಿಕಲ್ಲು ಜೀಪ್ ಕಾಂಪಸ್ಸು ಲಿಮಿಟೆಡ್ಡು ಡೀಸೆಲ್ಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು 2018 ಮಾಡಲ್ಲು. ಗಾಡಿ ಓಡಿರೋದು 75,000. ಗಾಡಿ ತುಂಬ ನೀಟ್ ಕಂಡೀಷನ್ ಆಗಿದೆ. ಗಾಡಿ ಹೊಸ ಗಾಡಿ ಪ್ರೈಸು ನಾನು ಏನು ಹೇಳೋದಿಲ್ಲ, ವೇರಿಯಂಟ್ ಮಾತ್ರ ಹೇಳ್ತೀನಿ. ಜೀಪ್ ಕಾಂಪಸ್ಸು ಲಿಮಿಟೆಡ್ಡು 4x2 ಡೀಸೆಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು 18 ಮಾಡಲು, ಸಿಂಗಲ್ ಓನರು, 75,000 ಗಾಡಿ ಓಡಿದೆ. ಆಲ್ಮೋಸ್ಟು 8 ಮಂತ್ಸು ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಫ್ರಂಟು ಟೈರ್ಸು ನಿಮ್ಗೆ ಆರಾಮ್ಸೆ 10,000 ಕಿಲೋಮೀಟ್ರ್ ಓಡಿಸೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಹಿಂದ್ಗಡೆ ಇರೋ ಟೈರು 2 ಟೈರು ಬ್ರ್ಯಾಂಡ್ ನ್ಯೂ ಕಂಡೀಷನಾಗಿದೆ. ಮೇಜರ್ ಡೆಂಟು ಸ್ಕ್ರಾಚಸ್ ಏನಿಲ್ಲ. ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಅಂದಮೇಲೆ ಮೈನರ್ ಸ್ಕ್ರಾಚಸ್ ಇದ್ದೇ ಇರುತ್ತೆ. ಸೊ ನೀವು ಎಲ್ಲ ಗಾಡಿಗಳ್ನ ವೀಡಿಯೋದಲ್ಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಲೈವ್ ಆಗಿ ಬಂದು ಗಾಡಿ ನೋಡಿದ್ರೆ ಡೆಂಟ್ ಏನಿದೆ, ಸ್ಕ್ರಾಚಸ್ ಏನಿದೆ, ಗಾಡಿ ಹೆಂಗಿದೆ, ಅದನ್ನೆಲ್ಲ ನೀವು ಲೈವಲ್ಲಿ ಡಿಸೈಡ್ ಮಾಡ್ಕೊಬೇಕು. ಬರೀ ಫೋಟೋದಲ್ಲಿ ನೋಡಿಬಿಟ್ಟು ಯಾವುದನ್ನೂ ಯಾಮಾರಕ್ಕೆ ಹೋಗಬೇಡಿ. ಸೊ ಯಾಮಾರ್ಸೋಂಥ ಕಾರು ನಮ್ಮ ಹತ್ರ ಇಲ್ಲ, ಬಟ್ ನಿಮ್ಗೊಂದು ನಾಲೆಡ್ಜಿಗೆ ಹೇಳ್ತಾ ಇದ್ದೀನಿ. ಈ ಗಾಡಿ ಹೊಸ ಗಾಡಿ ಪ್ರೈಸು ಎಷ್ಟಾಗುತ್ತೆ ನೀವೇ ಚೆಕ್ ಮಾಡ್ಕೊಳ್ಳಿ. ಈ ಗಾಡಿನ ನಾವು ಸ್ಪೆಷಲ್ ಆಫರ್ ಡೀಲಲ್ಲಿ ಕೊಡ್ತಾಯಿದ್ದೀವಿ. 10,50,000 ಫಿಕ್ಸು ಪ್ರೈಸಲ್ಲಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ. ಒಂದು 9 ಲಕ್ಷದಿಂದ 10 ಲಕ್ಷಕ್ಕೆ ಲೋನ್ ಕೂಡ ಮಾಡಿಕೊಡ್ತೀವಿ.
ಸೊ 10 ಲಕ್ಷ ಲೋನ್ ಆಯಿತು ಅಂದರೆ 50,000 ಡೌನ್ ಪೇಮೆಂಟ್ ಬರುತ್ತೆ. 9 ಲಕ್ಷ ಆದರೆ 1.5 ಲಕ್ಷ ಡೌನ್ ಪೇಮೆಂಟ್ ಬರುತ್ತೆ. ಹೊಸ ಗಾಡಿ ಪ್ರೈಸು ತುಂಬ ಅಜಗಜಾಂತರ ಇದೆ. ಸೊ 30 ಲಕ್ಷ ರೂಪಾಯಿ ಕೊಟ್ಟು ಓಡಿಸಿದ್ರು ಇದೇ ಫೀಲೇ. ಸೊ ಆರಾಮ್ಸೆ 10 ಲಕ್ಷ ಕೊಟ್ಟು ಓಡಿಸಿದ್ರು ಇದೇ ಫೀಲಲ್ಲೇ ಗಾಡಿ ಇರುತ್ತೆ. ಬೆಸ್ಟ್ ಡೀಲ್ ಪ್ರೈಸಲ್ಲೇ ಗಾಡಿ ಕೊಡ್ತಾಯಿನಿ 10,50,000ಕ್ಕೆ. ಸೊ ನೆಕ್ಸ್ಟ್ ಇನ್ನೊಂದು ಹುಂಡೈ ಕ್ರೆಟಾ 1.5 SX ಪ್ಯಾನರಾಮಿಕ್ ಸನ್ರೂಫು, ಪೆಟ್ರೋಲು, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು, ಸಿಂಗಲ್ ಓನರ್ಶಿಪ್ಪು, 2020 ಮಾಡಲು. ಗಾಡಿ ಓಡಿರೋದು 84,000 ಗಾಡಿ ಓಡಿದೆ. ಆಲ್ಮೋಸ್ಟು 10 ಮಂತ್ಸು ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಅಂತ ರಿಪೇರಿ ಮಾಡೋ ಅಂಥದ್ದು ಏನಿಲ್ಲ, ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಆಗಿದೆ. ಈ ಗಾಡಿನ ಕ್ಲೋಸ್ ಮಾಡ್ತಾರೆ ಪ್ರೈಸು 11 ಲಕ್ಷ ಫಿಕ್ಸು ಪ್ರೈಸು, ಯಾವುದೇ ರೀತಿಯ ಬಾರ್ಗೇನಿಂಗ್ ಆಗೋಲ್ಲ. ಸೊ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 10 ಲಕ್ಷ ಹಿಂದೆ ಮುಂದೆ ಲೋನ್ ಕೂಡ ಆಗುತ್ತೆ. ಸೊ ಕಸ್ಟಮರ್ ಪ್ರೊಫೈಲ್ ಅಂತ ಅಂದರೆ ಎಲ್ಲರೂ ಏನು ಅಂದ್ಕೊಳ್ತೀರಾ, ನನ್ನ ಸಿಬಿಲ್ ಸ್ಕೋರ್ ಚೆನ್ನಾಗೈತೆ ಸೊ ಲೋನ್ ಕೊಡಿ ಅಂತೀರ. ಕಸ್ಟಮರ್ ಪ್ರೊಫೈಲ್ ಅಂತ ಅಂದರೆ ಸಿಬಿಲ್ ಸ್ಕೋರು ಚೆನ್ನಾಗಿರಬೇಕು. ನಿಮಗೆ ಸೋರ್ಸ್ ಆಫ್ ಇನ್ಕಮ್ಮು ಏನು ಬರ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲೋನು. ಸೊ 15,000 ಬರ್ತಾಯಿದೆ ಸರ್ ನಂಗೆ ಸ್ಯಾಲ್ರಿ, 10 ಲಕ್ಷ ಲೋನ್ ಮಾಡಿಕೊಡಿ, ಮಾಡೋಕ್ಕಾಗಲ್ಲ. 20,000 ಬರ್ತಾಯಿದೆ 10 ಲಕ್ಷ ಲೋನ್ ಮಾಡಿಕೊಡಿ, ಆಗೋದಿಲ್ಲ. 10 ಲಕ್ಷ ಲೋನ್ ಮಾಡಬೇಕು ಅಂತ ಅಂದರೆ ಸಪೋಸ್ EMI ಒಂದು 18,000 ಇಲ್ಲ 20,000 EMI ಬರ್ತದೆ ಅಂತಂದರೆ ಅಟ್ಲೀಸ್ಟು ನಿಮಗೊಂದು 40,000 ಸೊ ನಿಮಗೆ ಸ್ಯಾಲ್ರಿ ಬರ್ತಿದ್ದು ಬೇರೆ ಯಾವುದೇ ಥರದ ಡಿಡಕ್ಷನ್ಸ್ ಇದ್ದಲ್ಲೇ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದಾಗ ಲೋನ್ ಮಾಡ್ಬೋದು. ಸೊ ನಿಮ್ಮ ಸ್ಯಾಲ್ರಿಗೆ ಆಫ್ ದಿ ಪೇಮೆಂಟ್ ಏನಿರುತ್ತೆ ಅದು EMIಗೆ ಎಲಿಜಿಬಿಲಿಟಿ ಆಗಿರುತ್ತೆ. ಇಲ್ಲ ನಾನು ಬಿಸ್ನೆಸ್ ಮಾಡ್ತಾಯಿನಿ ಅಂತ ಅಂದರೆ ITR GST ಇದ್ದು ಸೊ ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ದರೆ ಮಾಡ್ಬೋದು. ಇಲ್ಲ ನಿಮ್ಮ ಹೆಸರಲ್ಲಿ ಪ್ರಾಪರ್ಟಿ ಇದ್ದು ಸ್ವಂತ ಮನೆ ಜಮೀನು ನಿಮಗೆ ಅಗ್ರಿಕಲ್ಚರ್ ಇನ್ಕಮ್ ಬರ್ತಾ ಇದೆ ಅಂದ್ರೂ ಲೋನ್ ಮಾಡ್ಬೋದು. ಇದು ಲೋನ್ಗೆ ಬೇಕಾಗಿರೋಂಥ ಕ್ರಿಟೀರಿಯಾ, ನನ್ನ ಕ್ರಿಟೀರಿಯಾ ಅಲ್ಲ. ಇದು ಬ್ಯಾಂಕ್ನವರು ಏನು ಕೇಳ್ತಾರೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ಕೆಲವೊಬ್ಬರು ಕೇಳ್ತೀರಾ ಏನು ಸರ್ ನೀವು ವಿಡಿಯೋ ಮಾಡೋದು ಅಷ್ಟೊಂದು ಇದ್ರಲ್ಲಿ ಮಾಡ್ತೀರಾ ಅಂತ. ನನಗೆ ನೀವು ಫೋನ್ ಮಾಡೋದಾದರೆ ದಯವಿಟ್ಟು ಸರ್ ನಾನು ಇಲ್ಲೆಲ್ಲೋ ಬಂದಿದ್ದೀನಿ, ನನಗೆ ದಾರಿ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಹೇಳಿ ಅನ್ನೋದಕ್ಕೆ ಕಾಲ್ ಮಾಡಿದ್ರೆ ನಾನು ರೆಸ್ಪಾಂಡ್ ಮಾಡ್ಬೋದು. ವಿಡಿಯೋ ನನ್ನ ಗಂಟ್ಲೆಲ್ಲ ಇದು ಮಾಡಿಕೊಂಡು ನನ್ನ ಶ್ರಮ ಹಾಕಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಇರಲಿ ಅಂತ ಮಾಡಲ್ಲು, ಕಿಲೋಮೀಟ್ರು, ಓನರು, ಪ್ರತಿಯೊಂದು ಡೀಟೇಲ್ಸು, ಓನರ್ ಎಷ್ಟು, ಅದಾದಮೇಲೆ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಹೇಳಿಬಿಟ್ಟು ನಮ್ಮ ಶೋರೂಮಲ್ಲಿ ವಿಡಿಯೋ ಮಾಡ್ತೀವಿ. ಈ ಥರ ಪ್ರತಿಯೊಂದು ಇನ್ಫಾರ್ಮೇಷನ್ ಹೇಳಿ ಗಾಡಿ ಮುಂದ್ಗಡೆ ಟೈರು ಇಷ್ಟು ಸಾವಿರದೈತೆ, ಇಷ್ಟು ಓಡುತ್ತೆ, ಹಿಂದ್ಗಡೆದು ಇಷ್ಟೈತೆ, ಡೆಂಟ್ ಇದೆ, ಸ್ಕ್ರಾಚಸ್ ಇದೆ, ಇಷ್ಟು ರೂಪಾಯಿ ಖರ್ಚಾಗ್ಬೋದು, ಈ ಥರ ಇನ್ಫಾರ್ಮೇಷನ್ ನಿಮಗೆ ಯಾವುದೇ ಶೋರೂಮಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಅಟ್ಲೀಸ್ಟ್ 100% ಕೊಡೋಕ್ಕಾಗಲಿಲ್ಲ ಅಂದರೂ ಒಂದು 20% 50% ಆದರೂ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕೆಂದರೆ ತುಂಬ ದೂರದಿಂದ ಬರ್ತೀರಾ, ನೀವು ಗಾಡಿ ಫೋಟೋದಲ್ಲೋ ವೀಡಿಯೋದಲ್ಲಿ ನೋಡ್ತೀರಾ, ನಿಮ್ಗೊಂಥರ ಇಷ್ಟ ಆಗ್ಬೋದು, ಅದಾದಮೇಲೆ ಇಲ್ಲಿ ಬಂದ ಡಿಫ್ರೆಂಟಾಗಿ ಕಾಣ್ಬೋದು. ಅಷ್ಟು ದೂರದಿಂದ ಬಂದಿರೋ ನಿಮ್ಮ ಟೈಮು, ಅಲ್ಲಿಂದ ಬಂದಿರೋ ಟ್ರಾವೆಲಿಂಗ್ ಎಕ್ಸ್ಪೆಂಡಿಚರ್ಸು, ನಿಮ್ಮ ಆರ್ಟ್ಸ್ ಇವೆಲ್ಲ ಬೇಕಾದ್ರೆ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಬಟ್ ನೀವೇನೋ ಒಂದು ಡ್ರೀಮ್ ಇಟ್ಕೊಂಡು ಬಂದಿರ್ತೀರ, ಅದು ನಿರಾಸೆ ಆಗಬಾರ್ದು. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಮತ್ತೆ ಪ್ರತಿಯೊಂದು ಫಿಕ್ಸ್ಡ್ ಪ್ರೈಸು. ಸರ್ ನಾನು ಅಷ್ಟು ದೂರದಿಂದ ಬಂದೆ ಏನೋ ಕಡಿಮೆ ಮಾಡಿಕೊಡಿ, ಇಲ್ಲ. ಏಕೆಂದರೆ ನಾವು ಫಿಕ್ಸ್ ಮಾಡೋದೇ ಸ್ಪೆಷಲ್ ಆಫರ್ ಡೀಲ್ ಅಂತ ಅಂದಾಗ ಮಿನಿಮಮ್ ಮಾರ್ಜಿನಲ್ಲಿ ಗಾಡಿನ ಕ್ಲೋಸ್ ಮಾಡಿಕೊಡ್ತೀವಿ. ನಿಮಗೆ ಬೇರೆ ಕಡೆ ತುಂಬ ಇದಕ್ಕಿಂತ ಚೀಪಾಗಿ ಸಿಗ್ಬೋದು. ತೀರಾ ಚೀಪಾಗಿರೋ ಗಾಡಿಗಳು ಒಂದು 10 ಲಕ್ಷ ರೂಪಾಯಿ ಕಾರು 7 ಲಕ್ಷಕ್ಕೋ 6 ಲಕ್ಷ ರೂಪಾಯಿಗೋ ಸಿಗ್ತದೆ ಅಂದರೆ ಇಷ್ಟೇ ಥಿಂಕ್ ಮಾಡಿ. ಸೊ ತೀರಾ ಚೀಪಾಗಿ ಸಿಗ್ತದೆ ಅಂದರೆ ಅಲ್ಲೇನೋ ಒಂದು ಸಮಸ್ಯೆ ಇದೆ ಅಂತಲೇ ಅರ್ಥ. ಸೊ ಮಾರ್ಕೆಟಲ್ಲಿ ಏನು ಪ್ರೈಸ್ ನಡೀತಾ ಇದೆ, ಸೊ ಡಿಮ್ಯಾಂಡ್ ಮಾಡಿ ಪ್ರೈಸ್ ಇದೆ ಅಂತ ಅಂದರೆ ಆ ಗಾಡಿ ಕ್ವಾಲಿಟಿ ಇದೆ ಅಂತ ಅರ್ಥ. ಸೊ ನಿಮಗೆ ಅದು ಕ್ವಾಲಿಟಿ ಇಲ್ಲ, ನಿಮಗೆ ನಾವು ಹೇಳೋದು ಜಿನಿಯನ್ ಅಂತ ಅನಿಸಿದ್ರೆ ಮಾತ್ರ ಬನ್ನಿ. ತುಂಬ ಬೇರೆ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ಸೊ ಬೆಸ್ಟ್ ಕಾಸು ಬೇಕು ಅಂದರೆ ಮಾತ್ರ ನಂದಿ ಟ್ರಸ್ಟ್ ಕಾರ್ಸ್ನ ಫಾಲೋ ಮಾಡ್ಕೊಳ್ಳಿ. ಸೊ 11 ಲಕ್ಷ ರೂಪಾಯಿ ಗಾಡಿ ಕೊಡ್ತಾಯಿನಿ. ಈ ಗಾಡಿ ಪ್ರೈಸು ಒಂದು 22ರಿಂದ 23 ಲಕ್ಷ ಹೊಸ ಗಾಡಿ ಪ್ರೈಸ್ ಇರ್ಬೋದು. ಹೊಸ ಗಾಡಿ ಪ್ರೈಸ್ ನೀವೇ ಚೆಕ್ ಮಾಡ್ಕೊಳ್ಳಿ. 1.5 SX ಪೆಟ್ರೋಲು, ಮ್ಯಾನ್ಯಲ್ ಟ್ರಾನ್ಸ್ಮಿಷನು, ಸಿಂಗಲ್ ಓನರು, 84,000 ಓಡಿರೋ ಗಾಡಿ ಕೊಡ್ತಾಯಿನಿ. ಬರೀ 11 ಲಕ್ಷ ಬೆಸ್ಟ್ ಡೀಲ್ ಪ್ರೈಸಲ್ಲಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, 10 ಲಕ್ಷ ಲೋನ್ ಕೂಡ ಮಾಡಿಕೊಡ್ತೀನಿ. ಸೊ ನೆಕ್ಸ್ಟ್ನೇ ವೆಹಿಕಲ್ಲು ಹುಂಡೈ ವೆನ್ಯೂ ಗಾಡಿ. ಇದು 1 ಲೀಟ್ರು ಟರ್ಬೋ SX ಪ್ಲಸ್ಸು ಪೆಟ್ರೋಲು ಆಟೋಮೆಟಿಕ್ ಗಾಡಿ ವಿತ್ ಸನ್ರೂಫ್ ಕೂಡ ಈ ಗಾಡಿಯಲ್ಲಿ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸು ನಾವೇ ಹಾಕ್ಸಿದ್ದೀವಿ. ಸೊ ಸರ್ವಿಸ್ ಡ್ಯೂ ಇತ್ತು, ಸರ್ವಿಸ್ ಕೂಡ ಶೋರೂಮಲ್ಲಿ ಮಾಡಿಸಿದ್ದೀವಿ. ಸರ್ವಿಸ್ ಫ್ರೆಶ್ ಆಗಿದೆ, 4 ಟೈರ್ ಹೊಸದು ಹಾಕಿದ್ವಿ. ಸೊ ಇನ್ನೊಂದು ಅಡಿಷ್ನಲ್ ಬೆನಿಫಿಟ್ ಏನಂತ ಅಂದರೆ ಈ ವೆಹಿಕಲ್ಗೆ ಕಸ್ಟಮರು ಸೊ ಎಕ್ಸ್ಟೆಂಡೆಡ್ ವಾರಂಟಿ ತೊಗೊಂಡಿದ್ರು 1.5 ಲಕ್ಷ ಕಿಲೋಮೀಟ್ರು ಆರ್ ನಿಮಗೆ. ಸೊ ಈಗ 2005 ಇಯರ್ಸ್ವರೆಗೂ 4 ಇಯರ್ಸ್ವರೆಗೂ ಎಕ್ಸ್ಟೆಂಡ್ ವಾರಂಟಿ ತೊಗೊಂಡಿದ್ರು. ಈಗ ಇನ್ನು ರಿಮೈನಿಂಗು 6 ತಿಂಗಳು ನಿಮಗೆ ವಾರಂಟಿ ಇದೆ. ಸೊ
ಸೊ ನಿಮಗೆ ಗೇರ್ ಬಾಕ್ಸ್ ಆಗಲಿ ಇಂಜಿನ್ ಆಗಲಿ ಏನೇ ಪ್ರಾಬ್ಲಮ್ ಆದರೂ ಹುಂಡೈ ಸರ್ವಿಸ್ ಸೆಂಟರ್ಗೆ ಹೋದರೆ ಫ್ರೀ ಆಫ್ ಕಾಸ್ಟಲ್ಲೇ ಆಗುತ್ತೆ. ಸೊ ಈ ಗಾಡಿಗೆ ಸೊ ಮೇನ್ ಪ್ಲಸ್ ಪಾಯಿಂಟು ಸರ್ವಿಸ್ ಮಾಡಿಸಿದ್ವಿ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಹುಂಡೈ ವಾರಂಟಿ ಕೂಡ ಇದೆ. ಸೊ ಈ ಗಾಡಿ ಡೀಟೇಲ್ಸ್ ಬಂದು ಹುಂಡೈ ವೆನ್ಯೂ 1 ಲೀಟ್ರು ಟರ್ಬೋ DCT ಆಟೋಮೆಟಿಕ್ಕು ವಿತ್ ಸನ್ರೂಫ್ ಇರೋಂಥ ಗಾಡಿ. ಸೊ ಪೆಟ್ರೋಲ್ ವೇರಿಯಂಟು 22 ಮಾಡಲು 2022 ಮಾಡಲು ಸಿಂಗಲ್ ಓನರು 60,000 ಗಾಡಿ ಓಡಿದೆ. ಈ ಗಾಡಿನ ಸ್ಪೆಷಲ್ ಆಫರ್ ಡೀಲು ಮಾರ್ಚು 5, 6, 7ಕ್ಕೆ ಯಾರು ತೊಗೊಳ್ತೀರಾ ಅಂಥ ಕಸ್ಟಮರ್ಗೆ 10 ಲಕ್ಷ ಫಿಕ್ಸು ಪ್ರೈಸಲ್ಲಿ ಗಾಡಿನ ಕ್ಲೋಸ್ ಮಾಡಿಕೊಡ್ತಾ ಇದ್ದೀವಿ. 10 ಲ್ಯಾಕ್ ಫಿಕ್ಸು ಪ್ರೈಸಲ್ಲಿ ಹೊಸ ಗಾಡಿ ಪ್ರೈಸು ನೀವೇ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಟಾಟಾ ನೆಕ್ಸಾನು XZD ಆಟೋಮೆಟಿಕ್ಕು 2023 ಮಾಡಲು ಗಾಡಿ ಸಿಂಗಲ್ ಓನರು ಬರೀ 19,000 ಗಾಡಿ ಡ್ರೀವನ್ ಆಗಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಆಗೇ ಇದೆ. ಸೊ ಗಾಡಿ ಹೊಸ ಗಾಡಿ ಪ್ರೈಸು ನನ್ನ ಅನಿಸಿಕೆ ಒಂದು 15ರಿಂದ 16.5 ಲಕ್ಷ ಇರ್ಬೋದು. 2023 ಮಾಡಲು ಸಿಂಗಲ್ ಓನರು ಬರೀ 19,000 ಗಾಡಿ ಓಡಿದೆ. ಈ ಗಾಡಿನ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ. ಪೆಟ್ರೋಲ್ ಆಟೋಮೆಟಿಕ್ ಗಾಡಿ 19,000 ಓಡಿರೋ ಗಾಡಿನ 10 ಲಕ್ಷ ಫಿಕ್ಸು ಪ್ರೈಸು, ಯಾವುದೇ ರೀತಿಯ ಬಾರ್ಗೇನಿಂಗ್ ಆಗೋದಿಲ್ಲ. ಸೊ ಬೆಸ್ಟ್ ಡೀಲ್ ಪ್ರೈಸಲ್ಲೇ ಈ ಗಾಡಿ ಇದೆ. ಸೊ ಈ ಪ್ರೈಸಸ್ಸು ಏನು ಹೇಳಿದ್ದೀನಿ, ಈ ಪ್ರೈಸು ಫಿಕ್ಸು ಪ್ರೈಸ್ ಆಗಿರುತ್ತೆ. ಮತ್ತು ಇದರಲ್ಲಿ ಸ್ಪೆಷಲ್ ಆಫರ್ ತೊಗೊಂಡ್ರೆ ಏನು ಬೆನಿಫಿಟ್ ಅಂತ ಅಂದರೆ, ಸೊ ಕೆಲವ್ರು ಕಾಲ್ ಮಾಡ್ತೀರಾ, ನಾನು ಇಮಿಡಿಯೇಟ್ ಫುಲ್ ಕ್ಯಾಶ್ ಕೊಡ್ತೀನಿ ಸರ್, ನನಗೆ ₹1 ಲೋನ್ ಬೇಡ, ಸೊ ಅಡಿಷ್ನಲ್ ಬೆನಿಫಿಟ್ ಬೇಕು ಅಂತ. ಸೊ ಅದಕ್ಕೋಸ್ಕರ ಇವಾಗ ಏನು ಆ್ಯಡ್ ಮಾಡಿದ್ದೀವಿ ಅಂತಂದರೆ, ವೆಹಿಕಲ್ ಪ್ರೈಸ್ನ ಏನು ಮೆನ್ಷನ್ ಮಾಡಿರ್ತೀವಿ ಅದು ಫೈನಲ್ ಡೀಲ್ ಆಗಿರುತ್ತೆ. ಯಾವುದೇ ರೀತಿಯ ಶೋರೂಮ್ ಕಮಿಷನ್ ಇರೋದಿಲ್ಲ, ಯಾವುದೇ ರೀತಿಯ RC ಟ್ರಾನ್ಸ್ಫರ್ ಚಾರ್ಜಸ್ ಇರೋದಿಲ್ಲ. ಸೊ ಆ ವೆಹಿಕಲ್ ಪ್ರೈಸ್ ಏನು ಹೇಳಿರ್ತೀವಿ ಅದರಲ್ಲೇ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರು ಸೇಮ್ RTOದಲ್ಲೇ ಮಾಡಿಕೊಡ್ತೀವಿ. ಫುಲ್ ಕ್ಯಾಶ್ ತೊಗೊಳ್ಳೋ ಕಸ್ಟಮರ್ಗೆ. ಸೊ ಲೋನ್ ಆಪ್ಷನಲ್ಲಿ ತೊಗೊಳ್ಳೋರಿಗೆ ತುಂಬ ಬರ್ಡನ್ ಆಗೋ ಥರ ಏನಿಲ್ಲ. ಸೊ ಒಂದೇ ಒಂದು ಅಡಿಷ್ನಲ್ ಏನಾಗುತ್ತೆ ಅಂತ ಅಂದರೆ, ಸೊ ನಿಮಗೆ RC ಟ್ರಾನ್ಸ್ಫರ್ ಚಾರ್ಜಸ್ಸು ಪ್ಲಸ್ ಹೈಪಾಥಿಕೇಷನ್ ಚಾರ್ಜಸ್ ಮಾತ್ರ ಸಪ್ರೇಟ್ ಬರುತ್ತೆ. ಸೊ ಒಂದು 5,000ದಿಂದ 7,000 ಮಾತ್ರ ಸೊ ಡಿಫ್ರೆನ್ಸ್ ಆಗ್ಬೋದು. ಸೊ ಲೊಕೇಶನ್ ಬಂದುಬಿಟ್ಟು ನಂದಿ ಟ್ರಸ್ಕರ್ ತುಮಕೂರು, ಬಡ್ಡಿಹಳ್ಳಿ ಔಟರ್ ರಿಂಗ್ ರೋಡು. ಸೊ ಕಾಂಟ್ಯಾಕ್ಟ್ ನಂಬರು 9148828482 9148828482. ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಜಸ್ಟ್ ಮೆಸೇಜ್ ಮಾಡಿ, ರಿಪ್ಲೈ ಆಟೋ ಮೆಸೇಜ್ ಬರುತ್ತೆ. ರಿಪ್ಲೈ ಆಟೋ ಮೆಸೇಜಲ್ಲಿ ಮೇಲ್ಗಡೆ ಒಂದು ಲಿಂಕ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಸೊ ನಮ್ಮ ಹತ್ರ ಇರೋವಂಥ ಇಷ್ಟು ಕಂಪ್ಲೀಟು ಗಾಡಿಗಳ್ದು ಡೀಟೇಲ್ಸು, ಪ್ರೈಸು, ಫೋಟೋಸು ಪ್ರತಿಯೊಂದು ಇರುತ್ತೆ. ಈಗ ಏನು ವಿಡಿಯೋ ಮಾಡಿದ್ದೀವಿ ಆ ಗಾಡಿಗಳ್ದು ಫೋಟೋಸು, ಡೀಟೇಲ್ಸು ಪ್ರತಿಯೊಂದು ಇರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಮ್ಮ ನಂದಿ ಟ್ರಸ್ಕರ್ದು ಗೂಗಲ್ ಲೊಕೇಶನ್ ಲಿಂಕ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ನಂದಿ ಟ್ರಸ್ಕರ್ಸ್ ತುಮಕೂರಿಗೆ ಡೈರೆಕ್ಟಾಗಿ ಬರ್ತೀರಾ. ಸೊ ನಿಮಗೆ ಅಡ್ರೆಸ್ ಕನ್ಫ್ಯೂಸ್ ಆದರೆ ಮಾತ್ರ ದಯವಿಟ್ಟು ಕಾಲ್ ಮಾಡಿ. ಇಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟು ಮತ್ತೆ ಮಾಡಲು ಎಷ್ಟು ಕಿಲೋಮೀಟ್ರ್ ಎಷ್ಟು ಹೊಡೈತೆ, ಎಷ್ಟು ಲೋನ್ ಆಗ್ತಾಯಿದೆ ಪ್ರತಿಯೊಂದು ದಯವಿಟ್ಟು ಆ ವಿಚಾರಕ್ಕೆ ಕಾಲ್ ಮಾಡಬೇಡಿ. ಗಾಡಿ ಬಂದು ಡೈರೆಕ್ಟಾಗಿ ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ, ಲೋನ್ ಕೂಡ ನಾವೇ ಮಾಡಿಕೊಡ್ತೀವಿ. ಸೊ ಬೆಸ್ಟ್ ಡೀಲಲ್ಲೇ ಗಾಡಿಗಳಿದೆ, ಎಲ್ಲ ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ನೇ, ಯಾವುದೇ ರೀತಿಯ ಮೇಜರ್ ಆಕ್ಸಿಡೆಂಟ್ ಗಾಡಿ ನಮ್ಮ ನಂದಿ ಟ್ರಸ್ಕರ್ಸಲ್ಲಿ ಪರ್ಚೇಸ್ ಮಾಡೋದು ಇಲ್ಲ, ನಿಮಗೆ ಕೊಡೋದು ಇಲ್ಲ. ಕಾರ್ ತೊಗೊಳ್ಳೋದೇ ಸಾಲ ಮಾಡಿ ಮತ್ತು ರಿಪೇರಿ ಮಾಡ್ಕೊಳ್ಳೋದಕ್ಕೆ ಸಾಲ ಮಾಡಿ ವಂಚಿ ನಿಮ್ಮ ಕೈಲಿ ಮಾಡೋಕ್ಕೂ ಆಗೋದಿಲ್ಲ. ನೀವು ಆ ಥರ ಏನೋ ಪ್ರಾಬ್ಲಮ್ ಆಗಿ ಆ ಥರ ಮಾಡಿಕೊಂಡು ನಮಗೆ ಶಾಪ್ ಹಾಕೋದು ಅದು ನಮಗೆ ಬೇಕಾಗಿಲ್ಲ. ಸೊ ಬೆಸ್ಟ್ ಡೀಲಲ್ಲೇ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಸ್ವಲ್ಪ ಮಾತು ಜಾಸ್ತಿ ಆಗಿರ್ಬೋದು, ಬಟ್ ಅರ್ಥ ಮಾಡ್ಕೊಳ್ಳೋರಿಗೆ ತುಂಬ ಅರ್ಥ ಇದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.